ನಮಸ್ತೆ ಎಲ್ಲರಿಗೂ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ವರ್ಷನೇ ಆಯಿತು. ಬಟ್ ಅದರಲ್ಲಿ ನನಗೆ ಯಾವುದೇ ರೆಸ್ಪಾನ್ಸು ಸಿಗಲಿಲ್ಲ. ಆ್ಯಂಡ್ ಯಾವುದೇ ಹೊಸ ಸಬ್ಸ್ಕ್ರೈಬರ್ ಆಗಲಿ ಅಥವಾ ನನಗೆ ಏನು ನನ್ನ ಚೇಂಜಸ್ಸೇ ಕಾಣಿಸ್ಲಿಲ್ಲ. ನನಗೆ ಏನು ಮಾಡೋದು ಅಂತಲೇ ವೆಯ್ಟಿಂಗಲ್ಲಿ ಇರ್ತಿದೆ ಯಾವಾಗಲೂ. ಜನಗಳನ್ನ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಹೆಂಗೆ ಬೇಕಂಗೆ ವೀಡಿಯೋಸ್ ಅಂತೂ ಮಾಡೋದಕ್ಕಾಗಲ್ಲ. ಅದರದ್ದೇ ಆದ ಕೆಲವು ಕಮ್ಯುನಿಟಿ ಅನ್ನೋದು ಇರ್ತಾರೆ. ಅವ್ರ ಕಡೆಯಿಂದ ನಮಗೆ ಗೈಡ್ಲೈನ್ಸ್ ಇರುತ್ತೆ. ಸೊ ನಾವು ರಾಂಗ್ ಮೆಸೇಜ್ ಕೊಡೋದಾಗಲಿ ಅಥವಾ ಹೆಂಗೆ ಬೇಕಂಗೆ ವೀಡಿಯೋಸ್ ಮಾಡೋದಾಗಲಿ ಮಾಡೋ ಹಾಗಿಲ್ಲ. ಅದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ನಾನು ಇವಾಗ ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ. ನಾನು ಕೆಲವೊಂದು ಒಳ್ಳೆ ಕಂಟೆಂಟ್ ಕೊಡೋಣ. ನಾನು ಇನ್ಸ್ಟಾಗ್ರಾಮಲ್ಲಿ ಇವಾಗ ಒಳ್ಳೆ ಫಾಲೋವರ್ಸ್ ಗೇನ್ ಆಗಿದ್ದಾರೆ. ಸೊ ಅದ್ರ ಮುಖಾಂತರ ಆ ಬೇಸ್ ಮೇಲೆ ನನ್ನನ್ನು ಇಷ್ಟಪಡೋ ಜನಕ್ಕೆ ನಾನು ಒಂದು ಒಳ್ಳೆ ಮಾಹಿತಿ ಕೊಡೋಣ. ಮತ್ತು ನಾನೇನು ವರ್ಕ್ ಮಾಡ್ತಾ ಇದ್ದೀನಿ, ಒಂದು ಆನ್ಲೈನ್ ಬಿಸ್ನೆಸ್ಸೇ ಆಗಿರ್ಬೋದು ಅಥವಾ ನನಗೆ ಗೊತ್ತಿರೋವಂಥ ಕೆಲಸಗಳೇ ಆಗಿರಬಹುದು, ಅದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿ ಅಂದರೆ ಜನಗಳಿಗೆ ಇನ್ಫಾರ್ಮೇಷನ್ ಆಗೋವಂಥದ್ದು ಕೊಡೋಣ. ಒಂದು ವಿಡಿಯೋ ಮಾಡೋಣ ಅಂತ ಆಸೆ. ಮತ್ತೆ ನನಗೆ ಮೇಯ್ನು ಸಬ್ಸ್ಕ್ರೈಬರ್ ಆದರೆ ನಮಗೆ ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಮೋಟಿವೇಟ್ ಆಗುತ್ತೆ, ಖುಷಿ ಆಗುತ್ತೆ, ವೀಡಿಯೋಸ್ನ ಚೆನ್ನಾಗಿ ಮಾಡಬಹುದು. ಆ್ಯಂಡ್ ಅದಕ್ಕೂ ಮೊದಲು ಒಂದು ಮಾಹಿತಿ ಹೇಳಬೇಕಾಗಿತ್ತು ಮಕ್ಕಳ ಬಗ್ಗೆ. ನಾನು ನನಗೆ ಸ್ವಲ್ಪ ಹಾಗೆ ಹೂವು ಕಟ್ತಾ ನೆನಪಿಸ್ಕೊಂಡೆ. ರೀಸೆಂಟಾಗಿ ನಮ್ಮ ಪಾಪಕ್ಕೆ ಮುಡಿ ಕೊಟ್ಟು, ಇದು 2ನೇ ಮುಡಿ ಗುಡ್ಡದ ರಂಗಸ್ವಾಮಿ ಅಂತ ನಮ್ಮ ಮನೆ ದೇವರು. ಸೊ ನಮ್ಮ ಪಾಪಕ್ಕೆ ಜಾಸ್ತಿ ಇಷ್ಟ ಗೋವಿಂದ ಅಂದ್ರಂತೂ ತುಂಬ ಇಷ್ಟ. ಚೆನ್ನಾಗಿ ನಮಸ್ತೆ ಮಾಡೋದಾಗಲಿ ಗೋವಿಂದ ಅನ್ನೋದಾಗಲಿ ತುಂಬ ಚೆನ್ನಾಗಿ ಮಾಡುತ್ತೆ. ಸೊ ನಮಗೆ ಇದೆಲ್ಲ ಹೆಂಗೆ ನೆನಪಾಯ್ತು ಅಂದರೆ, ಬೇರೆಯವ್ರ ಮುಂದೆ ಹಂಗೆಲ್ಲ ಮಾಡಿದಾಗ ನಮಗೊಂದು ಖುಷಿ ಆಗುತ್ತೆ, ಅಪ್ರಿಷಿಯೇಟ್ ಆಗುತ್ತೆ. ನಮ್ಮ ಮಕ್ಕಳು ಏನಾದರೂ ಮಾಡ್ತಿದ್ದಾರಲ್ವಾ ಅಂತ, ನಾವು ಹೇಳ್ಕೊಟ್ಟಿದ್ದ ಕರೆಕ್ಟಾಗಿ ಮಾಡ್ತಾ ಇದ್ದಾರಲ್ವಾ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು, ನಾವು ಏನು ಹೇಳೋದು ಅಂದರೆ, ನಾವು ಯಾರ ಬಗ್ಗೆ ಏನಾದರೂ ಮಾತಾಡ್ತಾ ಇರ್ತೀವಲ್ವಾ ಮಕ್ಕಳು ಮುಂದೆ ಮಾತಾಡಿದಾಗ ನೆಗೆಟಿವ್ ಆಗಿ ಮಾತಾಡ್ತೀವಿ, ಒಳ್ಳೆಯದು ಮಾತಾಡಿರ್ತೀವಿ, ಬಟ್ ನೆಗೆಟಿವ್ ಆಗಿ ಜಾಸ್ತಿ ಮಾತಾಡಿರ್ತೀವಿ. ಆ ಟೈಮಲ್ಲಿ ಮಕ್ಕಳಿಗೆ ಅದೇ ಫೀಡ್ ಆಗುತ್ತೆ. ನನಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ಅವ್ರು ಏನಾದರೂ ನಮಗೆ ಸಿಕ್ಕಿದಾಗ ಅವ್ರಿಗೆ ಕೊಡೋ ರೆಸ್ಪೆಕ್ಟಲ್ಲಿ ಅವ್ರು ತಿಳ್ಕೊಂಬಿಡ್ತಾರೆ. ಸೊ ಯಾವತ್ತೇ ಆಗಲಿ ಮಕ್ಕಳ ಮುಂದೆ ಕೆಟ್ಟದಾಗಿ ಯಾರ ಬಗ್ಗೆನೂ ಮಾತಾಡಬೇಡಿ. ಇದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಮಕ್ಕಳು ಎಷ್ಟೇ ವಯಸ್ಸಲ್ಲಿ ಚಿಕ್ಕವರಾಗಿದ್ರೂ ಕೂಡ ಅವರ ಬ್ರೈನು ಅಷ್ಟು ಶಾರ್ಪ್ ಇರುತ್ತೆ, ಅವ್ರಿಗೆ ನೆನಪಿನ ಶಕ್ತಿ ಅನ್ನೋದು ತುಂಬ ಇರುತ್ತೆ. ಅವ್ರ ಫೇಸ್ ರಿಯಾಕ್ಷನ್ ಮಾಡೋದಾಗಲಿ ಈ ಥರ ಇರ್ತಾರೆ ಯಾರಿಗೂ ಏನಕ್ಕೆ. ಆ್ಯಂಡ್ ನಂಗಂತೂ ಅನಿಸ್ಬಿಟ್ಟಿದೆ ಈ ನಡುವೆ ಅಂತೂ, ಪಾಪು ಆದಮೇಲೆ ಮೊದಲಂದರೆ ತುಂಬ ಫ್ರೀ ಇರ್ತಿದ್ದೆ. ಸುಮ್ಮನೆ ಗಾಸಿಪ್ಸು ಅಥವಾ ಇನ್ನೇನೋ ಒಬ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಅಥವಾ ಯಾರಾದರೂ ಕಾಲ್ ಮಾತಾಡ್ತಿದ್ವಿ, ಯಾರ್ದಾದ್ರ ಬಗ್ಗೆ ಲೈಕ್ ಅವ್ರು ಒಳ್ಳೆತನಕ್ಕಿಂತ ಅವ್ರದ್ದು ಹಂಗಾಗೋಯ್ತು ಕೆಟ್ಟದೇ ಮಾತಾಡೋದು ಜಾಸ್ತಿ. ಬಟ್ ನಾನು ಇವಾಗಂತೂ ಅವೆಲ್ಲ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಪಾಪು ಆದಮೇಲಂತೂ ನನಗೂ ಸ್ವಲ್ಪ ಬುದ್ಧಿ ಬಂದಿದೆ, ನನಗೆ ಆದಂಥ ಸ್ವಂತ ಜವಾಬ್ದಾರಿ ಇದೆ. ನಮ್ಮ ಮಕ್ಕಳು ಇವಾಗ ಒಂದು ಡ್ರೀಮ್ ಅಲ್ವಾ, ಮಗು ಆದಮೇಲೆ ನನ್ನ ಮಕ್ಕಳು ಹಿಂಗೆ ಬೆಳಿಬೇಕು. ನಮ್ಮ ತಾಯಿ ಹಿಂಗೆ ನಮ್ಮನ್ನ ಬೆಳೆಸಿರ್ತಾರೆ, ಅದೇ ಥರ ನಾವು ನಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂದರೆ ಕೆಲವು ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವೇ ಚೇಂಜ್ ಮಾಡ್ಕೊಬೇಕು ಮತ್ತು ಅರ್ಥ ಮಾಡ್ಕೊಬೇಕು. ಇದನ್ನೆಲ್ಲ ನಾನು ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಪಾಪಗೆ ನಾನು ಯಾವುದೇ ಥರ ಚಾನ್ಸ್ ಕೊಟ್ಟಿಲ್ಲ. ಕೆಲವು ಸತಿ ಆಗಿರೋದುಂಟು, ಅದನ್ನು ನಾನು ನಿಮಗೆ ಹೇಳಿದ್ದಷ್ಟೇ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತೀವಿ, ಆ್ಯಂಡ್ ಮಕ್ಕಳು ಅದನ್ನು ರಿವರ್ಸ್ ಮಾಡ್ತಾರಲ್ವ, ಆವಾಗ ನಮಗಾಗುತ್ತಲ್ಲ ಆ ನೋವು ಯಾರಿಗೂ ಬೇಡ. ಸೊ ಅದು ಮತ್ತು ಮಕ್ಕಳಿಗೆ ಆ ಟೈಮಲ್ಲಿ ನಾವು ಹೊಡೆಯೋದಕ್ಕೂ ಆಗೋಲ್ಲ. ಅವ್ರಿಗೆ ಎಷ್ಟು ಮೃದುವಾಗಿರ್ತಾರೆ, ಅವ್ರಿಗೆ ಏನು ಅರ್ಥ ಆಗುತ್ತೆ, ನಾವು ಮಾಡಿದ್ದಷ್ಟೇ ಅಲ್ವಾ. ನಮಗೆ ಕೊಡುವಂಥರ ಮಿರರ್ ಥರ ಅವರು. ನಾವೇನು ಹೇಳ್ತೀವಿ, ನಾವೇನು ಅವ್ರಿಗೆ ಹೇಳ್ಕೊಡ್ತೀವಿ, ಅದನ್ನೇ ನಮಗೆ ರಿಪೀಟ್ ಕೊಡ್ತಾರೆ. ಅವ್ರ ಸುತ್ತಮುತ್ತ ವಾತಾವರಣ ಅದೊಂದು ಆ್ಯಡ್ ಆಗುತ್ತೆ. ಅವ್ರ ಸುತ್ತಮುತ್ತ ವಾತಾವರಣ ಹಿಂಗಿರುತ್ತೆ ಅನ್ನೋದ್ರ ಮೇಲೆ ಮಕ್ಕಳು ಬೆಳವಣಿಗೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇನ್ನು ಅದೇ ನಮ್ಮ ಪಾಪು ಮಕ್ಕಳ ಬಗ್ಗೆನೇ ಹೇಳಬೇಕಾಗಿತ್ತು, ಮೆನ್ಷನ್ ಮಾಡಿ ನಮ್ಮ ಪಾಪು ಬಗ್ಗೆನೂ ಹೇಳಬೇಕಾಗಿತ್ತು. ಸೊ ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಬ್ಯಾಡ್ ವರ್ಡ್ ಮಾತಾಡಿರ್ತೀವಲ್ಲ, ಅದನ್ನು ನಮಗೆ ಹೇಳ್ತಾರಲ್ಲ, ಅವಾಗಂತೂ ಅಪ್ಪ ಇನ್ನೂ ಮಾತಾಡೋಕ್ಕೆ ಬರಲ್ಲ. ಬಟ್ ಮಾತಾಡ್ತಾ ಅಲ್ವಾ, ಸೊ ನೀಟಾಗಿ ಸ್ಪಷ್ಟವಾಗಿ ಮಾತಾಡಿದಾಗ ಆ ಮಾತು ರಿವರ್ಸ್ ಇವಾಗೆಂದರೆ ಕೊಚ್ಚ ಅಂತ ಮಾತಾಡ್ತಾ ಇರ್ತಾರೆ, ನಮಗೇನೂ ಅರ್ಥ ಆಗಲ್ಲ. ಹೋಗೆ ಬಾರೆ ಅಂತೀವಿ ಗೊತ್ತಾ, ಅದನ್ನು ಕೂಡ ಆ್ಯಡ್ ಆಗುತ್ತೆ. ಅದನ್ನು ಕೂಡ ಅವರು ಮೆನ್ಷನ್ ಮಾಡಿ ನಮಗೂ ಹೇಳ್ಬಿಡ್ತಾರೆ ಒಂದೊಂದ್ಸಲಿ, ಕೆಲವು ಸತಿ. ಇವಾಗ ನಾವು ಮಕ್ಕಳುಗಳು ಹೇಳ್ತಾರಲ್ವ, ಏನಂದರೆ ಹೆಸರಿಡ್ದು ಕರಿತೀವಲ್ವ ನಾವು, ಆ ಹೆಸರನ್ನು ತಗೊತಾರೆ. ಬಟ್ ಖುಷಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ, ಬಟ್ ಅದು ಹೋಗ್ತಾ ಚೆನ್ನಾಗಿರಲ್ಲ ಅಲ್ವಾ. ಇದೇ ಸಣ್ಣ ಪುಟ್ಟ ಚೇಂಜಸ್ ನಾವು ಮಾಡ್ಕೊಬೇಕಾಗಿರೋದು. ಆ್ಯಂಡ್ ಈವನ್ ಸ್ಕೂಲಲ್ಲೂ ಕೂಡ ನಂಗೆ ಆಗಿರೋ ಎಕ್ಸ್ಪೀರಿಯನ್ಸು ಮತ್ತು ನನ್ನ ತಿಳುವಳಿಕೆ, ಆ್ಯಂಡ್ ಇದೆಲ್ಲ ನಾನು ಸ್ವಂತವಾಗಿ ಹೇಳ್ತಾ ಇರೋದು. ಆ್ಯಂಡ್ ನನ್ನ ಮಗುವಿಗೆ ಆದಮೇಲೆ ಹಿಂಗೆ ಬೆಳೆಸಬೇಕು, ಕ್ರಮ ಹೀಗೆ ಇರಬೇಕು. ಇದೆಲ್ಲ ನನಗೊಂದು ಕೆಲವೊಂದೊಂದು ಲಿಸ್ಟ್ಗಳೇ ಇದೆ ನನ್ನ ಮೈಂಡಲ್ಲಿ. ನಾನು ಯಾರ ಬಂದೇನೂ ಬಿಟ್ಕೊಡಲ್ಲ ನನ್ನ ಮಗುನ. ಆ್ಯಂಡ್ ತಪ್ಪು ಮಾಡಿದ್ರೆ ಅಲ್ಲೇ ಬೈತೀನಿ ಎದುರುಗಡೆನೆ. ಈ ಥರ ಎಲ್ಲ ಇದೆ ನನಗೆ, ಹಿಂಗೆ ಇರಬೇಕು ಅನ್ನೋದು. ಅವ್ರವ್ರ ಪೇರೆಂಟ್ಸ್, ಎಲ್ಲ ಪೇರೆಂಟ್ಸ್ಗೂ ಅವ್ರವ್ರ ಮಕ್ಕಳನ್ನ ಹಿಂಗೆ ನೋಡ್ಕೊಬೇಕು ಅನ್ನೋದು ಆಲ್ರೆಡಿ ಡ್ರೀಮ್ ಇದ್ದೇ ಇರುತ್ತೆ. ನಾನಿಲ್ಲಿ ನನ್ನ ಡ್ರೀಮ್ನ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹೀಗೆಲ್ಲ ಲೈಕ್
ಈ ಥರ ಎಲ್ಲ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಇಷ್ಟೊತ್ತವರೆಗೂ ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲ ಧನ್ಯವಾದಗಳು. ಆ್ಯಂಡ್ ನಾನು ಮಾತಾಡೋದೆಲ್ಲ ಇಷ್ಟ ಆಯಿತಾ ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ, ಆ್ಯಂಡ್ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಸಿಗೋಣ. ಮತ್ತು ಲೈವ್ ವಿಡಿಯೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಟೈಮ್ನ ಫಿಕ್ಸ್ ಮಾಡಿ ಒಂದಿಷ್ಟು ಅವರು ಲೈಕ್ 1 hour ಅಥವಾ 50 minutes 45 minutes ಈ ಥರ ಒಂದು ಲೈವಲ್ಲಿ ಸಿಗೋಣ. ನನ್ನ ಜೊತೆ ಯಾರು ಬೆಳೀತಾರೆ ಅವ್ರಿಗೂ ಕೂಡ ನಾನು ಸಪೋರ್ಟ್ ಮಾಡೋಣ. ಆ್ಯಂಡ್ ಯಾರೆಲ್ಲ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಾ ಅವರು ಕೂಡ ಸಿಗಬಹುದು ನನ್ನ ಜೊತೆಗೆ. ಹೀಗೆ ನನ್ನ ಇಷ್ಟ ಇದೆ ನನಗೆ ಈ ಥರ ಎಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿ, ಲೈಕ್ ಒಳ್ಳೇದನ್ನೇ ಅಲ್ವಾ ನಾವು ಮಾಡ್ತಾ ಇರೋದು, ಅದ್ರ ಬಗ್ಗೆ ಮಾತಾಡೋದ್ರಿಂದ ಏನೂ ತಪ್ಪಿರಲ್ಲ. ಸೊ ಮಾತಾಡೋಣ ಅಲ್ವಾ, ಸಿಗೋಣ ಅಲ್ವಾ. ಸೊ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆನೇ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಹೇಳಿದೆ ಕೂಡ. ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಪೇಜ್ ಇದೆ, ಲೈಕ್ ಒಳ್ಳೊಳ್ಳೆ ನನಗೆ ನನ್ನ ಮನಸ್ಫೂರ್ತಿಯಾಗಿ ನನಗೆ ಖುಷಿಯಾಗಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಅದೇ ರೀತಿ ನನಗೆ ಯೂಟ್ಯೂಬ್ ಚಾನಲಲ್ಲೂ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ ನನಗೆ. ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ ಸರಿನಾ. ನನ್ನ ಚಾನಲ್ನ ಏನೇ ಮಾಹಿತಿ ಇರಲಿ, ಲೈಕ್ ಬ್ರ್ಯಾಂಡ್ ಪ್ರಮೋಷನ್ ಆಗಲಿ, UGC ಕಂಟೆಂಟ್ ಆಗಲಿ, ಅಥವಾ ಅಫಿಲಿಯೇಟ್ ಮಾರ್ಕೆಟ್ ಆಗಲಿ, ಆ್ಯಂಡ್ ಇನ್ನೂ ತುಂಬ ಇರುತ್ತಲ್ವಾ, ಅದ್ರ ಬಗ್ಗೆ ನೀವು ಕೂಡ ಕ್ವಶನ್ಸ್ ಮಾಡಿ, ನಾನು ಕೂಡ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಶೇರ್ ಮಾಡ್ತೀನಿ. ಹೇಗೆ ಆ್ಯಂಡ್ ಬ್ರ್ಯಾಂಡ್ಗೆ ಹೇಗೆ ಅಪ್ರೋಚ್ ಮಾಡೋದು ಇದ್ರ ಬಗ್ಗೆ ಎಲ್ಲ ನಾನು ಕೂಡ ನಿಮಗೆ ಹೇಳ್ತೀನಿ. ಸೊ ನೀವು ಕೂಡ ಮಿಸ್ ಮಾಡ್ದೇನೆ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಯಾರೇ ಆಗಲಿ ಸುಮ್ಮನೆ ನಾವು ನಮ್ಗೆ ಗೊತ್ತಿರೋ ಮಾಹಿತಿನ ಹೇಳ್ತಾ ಇದ್ದೀವಿ ಅಂದರೆ ಸುಮ್ಮನೆ ಹೇಳ್ತಾ ಇದ್ದೀವಲ್ವಾ, ಬಿಡು ಅಂತ ನೆಗ್ಲೆಕ್ಟ್ ಮಾಡ್ತೀವಿ. ಏನಕ್ಕೆ ಕೇಳ್ಕೊಬೇಕು, ಸುಮ್ಮನೆ ಟೈಮ್ ವೇಸ್ಟು ಹಿಂಗೆಲ್ಲ ಮಾಡ್ತೀವಿ ಅಲ್ವಾ. ಅದ್ರ ಬದಲು ನನ್ನ ಚಾನಲ್ ಒಬ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂದರೆ ಎಷ್ಟು ನಿರಾಳ ಆಗುತ್ತೆ ಗೊತ್ತಾ ಮನಸ್ಸು. ಆ್ಯಂಡ್ ಹ್ಯಾಪಿ ಒಂಥರ ಬಟರ್ಫ್ಲೈ ಚಿಟ್ಟೆ ಫ್ಲೈ ಆಗೋ ಥರ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಈ ಥರ ಎಲ್ಲ ಇರುತ್ತೆ. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ನನ್ನ ಚಾನಲ್ನ ಆಶಾ ಕನ್ನಡ ಲಾಗ್ ಅಂತ ಇಟ್ಟಿದ್ದೀನಿ ನನ್ನ ಕನ್ನಡ ಚಾನಲ್. ಈ ಚಾನಲ್ ನೇಮ್ ಯಾವತ್ತೂ ಇನ್ಮೇಲೆ ಚೇಂಜ್ ಆಗಲ್ಲ, ಯಾಕಂದರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ಲಾಸ್ಟ್ ಟೈಮ್ ಒಂದು ಶಾರ್ಟ್ ವಿಡಿಯೋ ಮಾಡಾಕಿದೆ ನನ್ನ ಮೊಬೈಲ್ ಸ್ಟೋರಿ, ನನ್ನ ಐಫೋನ್ ಮೊಬೈಲ್ ಸ್ಟೋರಿ ಅಂತ. ಅದನ್ನು ಕೂಡ ಅಷ್ಟೇ ಒಳ್ಳೆ ರಿವ್ಯೂ ಆ್ಯಂಡ್ ವ್ಯೂಸ್ ಸಿಕ್ಕಿದೆ. ಆ ಬೇಸ್ ಮೇಲೆ ನಾನು ಇದನ್ನು ಮಾಡ್ತಾ ಇರೋದು. ಲೈಕ್ ಇಷ್ಟ ನನಗೆ ಕುಕ್ಕಿಂಗು ಚಾನಲ್ ಮಾಡೋಣ, ಅಥವಾ ಲೈಕ್ ಏನೋ ಸಮಥಿಂಗ್ ಎಲ್ಲರೂ ಮಾಡೋ ಥರ ಮಾಡೋಣ ಅಂತ ತುಂಬ ಸತಿ ಅನ್ಕೊತೀವಿ. ಬಟ್ ನನಗೆ ಅನಿಸುತ್ತೆ ಅಂದರೆ ಎಲ್ಲರೂ ಮಾಡೋದನ್ನೇ ನಾನು ಮಾಡಿದ್ರೆ ನನಗೇನು ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ನಾನು ನಾರ್ಮಲಾಗಿ ಯಾರೇನಾದರೂ ಮಾಡಿದ್ರು ಅಷ್ಟಾಗಿ ಕಾಪಿ ಮಾಡೋಕ್ಕೆ ಹೋಗಲ್ಲ. ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಬಿಡು ಲೆಟ್ ಅವ್ರು ಮಾಡ್ಕೊಳ್ಳಿ. ನನ್ನದೇ ಎಲ್ಲ ಹೊಸ ಅಂಥದ್ದನ್ನು ನಾನು ತೋರಿಸೋಣ. ಇವನ್ ನಾನು ಎಲ್ಲದರಲ್ಲೂ ಅಷ್ಟೇ ನನ್ನ ಯೂನಿಕ್ ನನಗೇ ಇದೆ. ಬೇರೆಯವ್ರು ಯಾರಾದರೂ ಏನಾದರೂ ಮಾಡಿದ್ದಾರೆ ಅಂದರೆ ನನ್ನ ಕೈಲಾದ ಆಗೋದೇ ಇಲ್ಲ ಅಂದರೆ ಅಷ್ಟೇ ಕಾಪಿ ಮಾಡ್ತೀನಿ ಹೊರತು ನನ್ನ ಚಾಯ್ಸ್ ಇದೆ, ನಂಗೆ ಬೇರೆ ಆಪ್ಷನ್ಸ್ ಇದೆ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡೋಣ ಅನ್ನೋ ಒಂದು ಚಾನ್ಸ್ ಇತ್ತು ಅಂದರೆ ಖಂಡಿತ ನಾನು ಅದನ್ನು ಕಾಪಿ ಮಾಡಲ್ಲ. ನಾನು ಬೇರೆನೇ ಆಪ್ಷನ್ನ ಅದು ನನಗೆ ಸೂಟ್ ಆಗದಾದ್ರೂ ಅದನ್ನು ನಾನೇ ಪ್ರಮೋಷನ್ ಥರ ಮಾಡಿಕೊಂಡು ನನಗೆ ನಾನೇ ಹೇಗೆ ಹೈಲೈಟ್ ಆಗಬೇಕು ಅನ್ನೋದನ್ನು ನೋಡಿಕೊಂಡು ಮಾಡ್ತೀನಿ. ಸೊ ನನ್ನ ಸ್ವಭಾವ ಆ ಥರ. ಹಾಗಾಗಿ ನಾನು ನನ್ನ ಚಾನಲ್ನ ನಾನೇ ಹೊಸದಾಗಿ ಬಿಲ್ಡ್ ಮಾಡೋಣ. ಈ ಥರ ಏನಾದರೂ ಹೊಸ ಈ ಥರ ಐ ಥಿಂಕ್ ಯಾರೂ ಮಾಡಿರಲ್ಲ ಅನ್ಕೊತೀನಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ನಂಬಿಕೆಯಿಂದ ನಾನು ಈ ಮಾತೆಲ್ಲ ಆಡ್ತಾ ಇರೋದು. ಇಷ್ಟು ಮಾತಾಡ್ತಾ ಇದ್ದೀನಿ ಅಂದರೆ ಪ್ರತಿಯೊಂದೂ ಅದು ನನ್ನ ಸಬ್ಸ್ಕ್ರೈಬ್ಗೋಸ್ಕರನೇ. ನನ್ನ ಚಾನಲ್ ಬಿಲ್ಡ್ ಆಗಬೇಕು, ನಾನು ಕೂಡ ಒಂದೊಳ್ಳೆ ಉನ್ನತ ಸ್ಥಾನ ಗುರುತಿಸ್ಬೇಕು. ಜನ ನನ್ನನ್ನು ಕೂಡ ಲೈಕ್ ವುಮೆನ್ಸ್ ಅಂದರೆ ಲೈಕ್ ಮನೇಲೇ ಇರ್ತಾರೆ, ಹೌಸ್ ವೈಫ್ ಈ ಥರ ಈ ವರ್ಡು ಬೇಡ. ಸೊ ನಾವು ಕೂಡ ಒಂದೊಳ್ಳೆ ಸುಮ್ಮನೆ ಇದ್ರೂ ಕೂಡ ಒಂದೊಳ್ಳೆ ಅರ್ನಿಂಗ್ಸ್ ಅನ್ನೋದಾಗಲಿ, ಏನಾದರೂ ಕೆಲಸ ಮಾಡ್ತೀವಿ ಅನ್ನೋದಾಗಲಿ, ಆ್ಯಕ್ಟಿವ್ ಆಗಿರ್ತೀವಿ. ಸೊ ಈ ಥರ ನಾವು ತೋರಿಸ್ಕೊಬೇಕು ಅನ್ನೋದು ನನ್ನ ಆಸೆ. ನಂತರ ಯಾರೆಲ್ಲ ಇರ್ತೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಒಳ್ಳೆ ಮಾಹಿತಿ ಅಂತೂ ಕೊಡ್ತೀನಿ ನಾನು. ನಿಮಗೆ ಬೇಕಾಗಿರೋ ಅಂಥ ಮಾಹಿತಿಗಳೇ ಸಿಗುತ್ತೆ ನನ್ನ ಚಾನಲಲ್ಲಿ. ಅದು ಕೂಡ ವುಮೆನ್ಸ್ಗೆ ಎಸ್ಪೆಷಲಿ ಈ ಚಾನಲ್ಲು ಈ ವಿಡಿಯೋದು ಆ್ಯಂಡ್ ನಾನು ಕೂಡ ಮಾಹಿತಿ ಬಗ್ಗೆ ವೀಡಿಯೋಸು ಅದೆಲ್ಲ ಜಾಸ್ತಿ ವುಮೆನ್ಸ್ಗಂತೂ ಯೂಸ್ಫುಲ್ ಆಗುತ್ತೆ. ಪ್ಲೀಸ್ ನೋಡಿ, ನಾನು ಹೂವು ಕಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ವರ್ಕ್ ಮಾಡ್ತಾನೆ ಇದ್ದೀನಿ, ಈಗಲೂ ಕೂಡ ಕೆಲಸ ಮಾಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆಶಾ ಕನ್ನಡ ಲಾಗ್ ಅಂತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ. ಆ್ಯಂಡ್ ನೀವೆಲ್ಲ ನನ್ನ ಬೆಳೆಸ್ತೀರಾ ಅನ್ನೋ ನಂಬಿಕೆ ಅಂತೂ ನನಗಿದೆ. ತುಂಬ ಹೇಳೋದಿದೆ, ಏನೇ ತಪ್ಪು ಮಾತಾಡಿದ್ರು ಅದನ್ನು ಕರೆಕ್ಷನ್ ಮಾಡ್ಕೊತೀನಿ. ನಾನು ಏನಾದರೂ ವೀಡಿಯೋಸಲ್ಲಿ ಲೈಕ್ ಹೊಸ್ದಾಗಿ ಮಾತಾಡೋ ಥರ ಅನ್ನಿಸ್ತಾ ಇದೆಯಾ ನಿಮಗೆ, ಅಥವಾ ಏನಪ್ಪ ಇವರು ಚೆನ್ನಾಗಿ ಮಾತಾಡಲ್ಲ ಅನ್ನಿಸ್ತಾ ಇದೆಯಾ, ಅಥವಾ ಇಲ್ಲ ಪರವಾಗಿಲ್ಲ ಅನ್ನಿಸ್ತಾ ಇದೆಯಾ, ಅಥವಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಕಾನ್ಫಿಡೆಂಟ್ ಇದೆ ನೀವು ಮುಂದೆ ಈ ಥರ ಬೆಳಿಬಹುದು ಅಂತ ಅನ್ನೋದಾಗಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ಒಂದು ಚೇಂಜಸ್, ಯಾಕಂದರೆ ಇದನ್ನು ಒಂದೊಳ್ಳೆ ಕಂಟೆಂಟ್ ಮಾಡೋರು ಕೂಡ ನೋಡಿರಬಹುದು ಆ್ಯಂಡ್ ಹೊಸಬ್ರು ಕೂಡ ನೋಡ್ತಾ ಇರಬಹುದು, ಯಾರು ಚಾನಲ್ ಯೂಸ್ ಮಾಡದೇ ಇರೋರು ಕೂಡ ನೋಡ್ತಾ ಇರ್ಬೋದು. ನೀವೆಲ್ಲ ಕಮೆಂಟ್ ಮಾಡಿದ್ರೆ ಸ್ವಲ್ಪ ಏನೇ ಚೇಂಜಸ್ ಇದ್ರೂ ನಾನು ಬೆಸ್ಟ್ ಟ್ರೈ ಮಾಡಿ ಚೇಂಜಸ್ ಮಾಡ್ಕೊತೀನಿ ಎಲ್ಲನೂ ಕೂಡ. ಸೊ ಯಾವುದು ಕೂಡ ಅಷ್ಟು ಫಾಸ್ಟಾಗಿ ಆಗಲ್ಲ, ಎಲ್ಲ ಸ್ಲೋ ಆಗೇ ಮೂವಿಂಗ್ ಆಗೋದು. ನಾನು ಇವಾಗ ಒಂದೊಳ್ಳೆ ಸ್ಥಾನದಲ್ಲಿ ಇದ್ದೀನಿ ಅನ್ನೋ ಖುಷಿಲೇ ನಾನು ಈ ಚಾನಲ್ನ ಓಪನ್ ಮಾಡಿರೋದು. ಮಾಡಲೇಬೇಕು ಯೂಟ್ಯೂಬಲ್ಲಿ ಅನ್ನೋ ಆಸೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರೂ ಮಿಸ್ ಮಾಡಬೇಡಿ, ಓಕೆನಾ?
ಹೇಗೆ ಮಾತಾಡೋದು ಇವೊಂಥರ ಖುಷಿ ಆಗ್ತಿದೆ ನನಗೆ. ತುಂಬ ಇದೆ ಹೇಳ್ಕೊಳ್ಳೋದು ಆ್ಯಕ್ಚುಲಿ. ಒಂದು ಒಳ್ಳೊಳ್ಳೆ ಮಾಹಿತಿ ಹೌಸ್ ವೈಫ್ಗಂತೂ ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ, ಆ ಥರ ಒಳ್ಳೊಳ್ಳೆ ಮಾಹಿತಿಗಳೇ ಇದೆ. ಸೊ ಅದಕ್ಕೂ ಮೊದಲು ನಾನು ಸಬ್ಸ್ಕ್ರೈಬ್ ಜಾಸ್ತಿ ಆಗಬೇಕು. ನನಗೆ ಅಟ್ಲೀಸ್ಟ್ ನನಗೆ 1K ಜಾಸ್ತಿ ಆದರೆ ನನ್ನ ವೀಡಿಯೋಸ್ ಮಾಡೋದ್ರಿಂದ ಅದು ಮಾನಿಟೈಸನ್ ಅಂತಾರಲ್ವ ಅದಾಗುತ್ತೆ. ಅದಾದಮೇಲೆ ನಮಗೆ ಒಂದಿಷ್ಟು 4000 ವಾಚ್ ಅವರ್ಸ್ ಅಂತ ಇರುತ್ತೆ, ಅದಾಗುತ್ತೆ. ಅದೆಲ್ಲ ಆದ ತಕ್ಷಣ ವೀಡಿಯೋಸ್ ಮಾಡೋದಕ್ಕೆ ಕಾನ್ಫಿಡೆಂಟ್ ಬರುತ್ತೆ ನಮಗೆ ಅಲ್ವಾ. ಸೊ ಗ್ರೋ ಅಂತೂ ಲೇಟಾಗಿ ಹಾಕ್ತೀವಿ, ನಾನು ಅದಕ್ಕೆ ಏನು ಇದು ಮಾಡ್ತಾ ಇಲ್ಲ. ಬಟ್ ಅದನ್ನೇ ನಿಮ್ಮ ಸಪೋರ್ಟ್ ಇದ್ದರೆ ಬೇಗ ಬೇಗ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ನಾನು ಯಾವುದನ್ನೂ ಎಡಿಟ್ ಮಾಡಿಲ್ಲ, ಏನು ರಾ ವಿಡಿಯೋ ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನೇ ಚೇಂಜಸ್ ಇದ್ರೂ ಕಮೆಂಟ್ ಮಾಡಿ. ಒಂಥರ ಬೇಜಾರೇ ಆಯಿತು, ಬೇಜಾರಲ್ಲ ಸರಿ, ಒಂಥರ ಖುಷಿಗೆ ಒಂಥರ ಕಣ್ಣಲ್ಲಿ ಬಂದ್ಬಿಡ್ತು. ಸೊ ಗೈಸ್ ಮಿಸ್ ಮಾಡಬೇಡಿ ನನ್ನ ಚಾನಲ್ನ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಯೋಣ. ನಮ್ಮ ಜೊತೆಗೆ ನೀವು ಬೆಳೀರಿ, ಕಮೆಂಟ್ ಮಾಡಿ, ತುಂಬ ಖುಷಿಯಾಗುತ್ತೆ. ಅಂದರೆ ಪ್ರಮೋಷನ್ ವೀಡಿಯೋಸ್ ಬಗ್ಗೆ ಆಗಲಿ ಈ ಥರ ಎಲ್ಲ ಒಳ್ಳೊಳ್ಳೆ ಮಾಹಿತಿ ಅಂತೂ ನನ್ನ ಹತ್ರ ಇದೆ, ಅದನ್ನು ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಕೂಡ ನನಗಿದೆ. ಯಾಕಂದರೆ ಎಲ್ಲರೂ ಇವಾಗೆಲ್ಲ ಪೇಯ್ಡ್ ಅದು ಇದು ಚಾರ್ಜಸ್ ಮಾಡ್ತಾರೆ, ಅದಕ್ಕೆ ಏನೇ ಮಾಹಿತಿ ಹೇಳ್ಬೇಕಾದ್ರೂ. ಸೊ ಅಂಥದ್ರಲ್ಲಿ ನಾವು ಫ್ರೀಯಾಗಿ ಹೇಳ್ತಾ ಇರ್ತೀವಿ. ನಾವು ಒಂದು ಉನ್ನತ ಸ್ಥಾನಕ್ಕೆ ಬಂದಾಗ ಅದ್ರ ಬಗ್ಗೆ ನಾವು ಡೀಟೇಲ್ ಕೊಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಒಳ್ಳೆ ಮರ್ಯಾದೆ ನೀವು ಕೊಡಬೇಕಾಗಿರೋದು. ಸಬ್ಸ್ಕ್ರೈಬ್ ಮುಖಾಂತರ ಕೊಡಿ, ಓಕೆನಾ? ಲವ್ ಯು ಗೈಸ್. ನಂಬಿದ್ದೀನಿ ಬಿಡಲ್ಲ ಅಂತ, ಕೈ ಬಿಡಲ್ಲ ಅಂತ, ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.